ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 27th ಫೆಬ್ರವರಿ ಮಂಗಳವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ 26th ಫೆಬ್ರವರಿ ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟಮ್ ಹೇಗಿತ್ತು, ನಮ್ಮ ಟ್ರೇಡ್ ಹೇಗೆ ಹೋಯ್ತು ಅಂತ ಹೇಳ್ತೀನಿ. ಸೊ 26th ಫೆಬ್ರವರಿ ಇಂಡಿಯನ್ ಮಾರ್ಕೆಟ್ ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಟು ನೆಗೆಟಿವ್ ಓಪನ್ ಆದವು. ಸೊ ಫ್ಲಾಟ್ ಟು ನೆಗೆಟಿವ್ ಓಪನ್ ಆದ್ಮೇಲೆ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ನಿಫ್ಟಿ ತನ್ನ ಈ ಕಪ್ಪನಿ ಹ್ಯಾಂಡಲ್ ಫಾರ್ಮೇಶನ್ ನ ಮಾಡಿದೆ. ಸೊ ಇಲ್ಲಿ ನಮಗೆ ಬ್ರೇಕ್ಔಟ್ ಸಿಕ್ಕರೆ ಇಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇನೆ ನಿಫ್ಟಿ ಈ ಫಾರ್ಮೇಟ್ ನ ಫೇಲ್ ಮಾಡಿ ಈ ಕಪ್ಪನ್ ಹ್ಯಾಂಡಲ್ ಫಾರ್ಮೇಟ್ ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆಯ್ತು. ಸೊ ಅಲ್ಲಿಂದ ನಿಫ್ಟಿ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ಇಲ್ಲೇನಾದ್ರೂ ಫೇಲ್ ಆಗಿ ಕೆಳಗಡೆ ಬಂದ್ರೆ 10 ಡೇ ಮೂವಿಂಗ್ ಆವರೇಜ್ ಹತ್ರ ಸಪೋರ್ಟ್ ತಗೊಂಡು ನಿಫ್ಟಿ ರಿಕವರಿ ಕಾಣ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೆ 22,070 ಹತ್ರದಿಂದಾನೆ ನಿಫ್ಟಿ ರಿವರ್ಸಲ್ ಬಂತು. ಸೊ ಆಲ್ಮೋಸ್ಟ್ 100 ಪಾಯಿಂಟ್ಸ್ ರಿಕವರಿ ನಂತರ 22,175 ಹತ್ರ ಅಗೇನ್ ಮಾರ್ಕೆಟ್ ಅಲ್ಲಿ ಬಂದ ಪ್ರಾಫಿಟ್ ಬುಕಿಂಗ್ ಅಲ್ಲಿ 22,117 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ರೀತಿಯ ಮಾರ್ಕೆಟ್ ಅಲ್ಲಿ ನಮ್ಗೆ ಮೊದಲನೇ ಕಾಲ್ ಪೊಸಿಷನ್ಸ್ ಅಲ್ಲಿ ಇಲ್ಲಿ ನಾವು BTST ಕಾಲ್ ಪೊಸಿಷನ್ಸ್ ನ ತಗೊಂಡೋಗಿದ್ವಿ. ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಅದಾದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಬರೋ ರಿಕವರಿನಲ್ಲಿ ನಾವು ಫಿನ್ ನಿಫ್ಟಿ ನಲ್ಲಿ ಕಾಲ್ ಪೊಸಿಷನ್ಸ್ ನ ತಗೊಂಡಿದ್ವಿ. ಅಲ್ಲಿ ಕೂಡ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸೊ ನಮಗೆ 26th ಫೆಬ್ರವರಿ ಯಾವುದೇ ರೀತಿಯ ಪ್ರಾಫಿಟ್ ಆಗ್ಲಿಲ್ಲ, ಹಾಗೂ ಲಾಸ್ ಕೂಡ ಬಹಳ ಲಿಮಿಟೆಡ್ ಆಗಿತ್ತು. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ನಲ್ಲಿ ಕೂಡ ಗ್ಯಾಪ್ ಡೌನ್ ನಂತರ ಸೊ ಮೊದಲನೇ ಹಾಫ್ ಅನ್ ಅವರ್ ಅಲ್ಲಿ ಸ್ವಲ್ಪ ರಿಕವರಿ ಬಂದ್ರೆ ಕೂಡ ಆ ರಿಕವರಿ 945 ಇಂದ ಬಂದ ಈ ದೊಡ್ಡ ರೆಡ್ ಕ್ಯಾಂಡಲ್ ಅಲ್ಲಿ ಇಲ್ಲಿ ಬ್ಯಾಂಕ್ ನಿಫ್ಟಿ 46,900 ಇಂದ ಡೈರೆಕ್ಟ್ ಆಗಿ 46,550 ವರೆಗೆ ಬಂದಿತ್ತು. ಸೊ ಈ ಲೆವೆಲ್ ಇಂದ ಅಗೇನ್ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಅಲ್ಲೇ ಹೋಗ್ತಾ ಸ್ವಲ್ಪ ರಿಕವರಿ ಕಂಡಿತ್ತು. ಸೊ ಈ ರಿಕವರಿನಲ್ಲಿ ನಾವು ಫಿನಾನ್ಸ್ ನಿಫ್ಟಿನಲ್ಲಿ ಸಿಇ ಪೊಸಿಷನ್ಸ್ ನ ಇಲ್ಲಿ ಟ್ರೈ ಮಾಡಿದ್ವಿ. ಆದ್ರೆ ಇಲ್ಲಿಂದ ಬಂದ ಅಗೇನ್ ಪ್ರಾಫಿಟ್ ಬುಕಿಂಗ್ ನಮ್ಮ ಸ್ಟಾಪ್ ಲಾಸ್ ನ ಹಿಟ್ ಮಾಡಿತ್ತು. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಕೊನೆಯದಾಗಿ ಎಂಡ್ ಆಫ್ ದ ಡೇ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ತಗೊಂಡ್ರೆ 46,576 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಕ್ಲೋಸಿಂಗ್ ನಂತರ ಈಗ ನಾವು ಕ್ವಿಕ್ ಆಗಿ ಆಪ್ಷನ್ ಚೈನ್ ಹಾಗೂ ನಮ್ಮ ಇತರ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ 27th ಫೆಬ್ರವರಿ ಮಂಗಳವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಅದಕ್ಕಾಗಿ ಮೊದಲು ನಾನು ಆಪ್ಷನ್ ಚೈನ್ಗೆ ಹೋಗ್ತಾ ಇದ್ದೀನಿ. ಸೊ ಈಗ ನಾವು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದೀವಿ. ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 20 lakhs, ಕಾಲ್ ಸೈಡ್ ಅಲ್ಲಿ 24 lakhs. ಸ್ವಲ್ಪ ಬೇರಿಶ್ ಆಗಿ ಕಾಣಿಸ್ತಾ ಇದೆ ಆಪ್ಷನ್ ಚೈನ್ ನಿಫ್ಟಿದು. ಸೊ ಇನ್ನು ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,34,000 ಹಾಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇವತ್ತಿನ ದಿನ ಅದು 26th ಫೆಬ್ರವರಿ ಬಿಲ್ಟ್ ಆಗಿರೋದು 58,000, ಅದು 22,200 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಇದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ಮೇಲೆ ನೋಡಿದ್ರೆ ಇಮಿಡಿಯೇಟ್ ಆಗಿ 1,39,000, 22,300 ಹತ್ರ ಬಿಲ್ಟ್ ಆಗಿದೆ. ಹಾಗೂ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ 1,47,000, 22,500 ಹತ್ರ ಬಿಲ್ಟ್ ಆಗಿದೆ. ಆದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಬಿಲ್ಟ್ ಆಗಿರೋದು 58,000, 22,200 ಹತ್ರ. ಸೊ ಸದ್ಯದ ರೆಸಿಸ್ಟೆನ್ಸ್ 22,200 ಆಗಿರುತ್ತೆ. ಇನ್ನು ಸಪೋರ್ಟ್ ಗೆ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕೆಳಗಡೆ 89,000 ಬಿಲ್ಟ್ ಆಗಿರೋದು 22,100 ಸ್ಟ್ರೈಕ್ ಪ್ರೈಸ್ ಹತ್ರ. ಹಾಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 26th ಫೆಬ್ರವರಿ ಆಡ್ ಆಗಿರೋದು ಕೂಡ 32,000, ಅದು 2200 ಹತ್ರನೇ. ಹಾಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆಡ್ ಆಗಿರೋದು 26th ಫೆಬ್ರವರಿ 32,000, ಅದು 22,100 ಹತ್ರ. ಸೊ 22,100 ಮೊದಲನೇ ಮೇಜರ್ ಸಪೋರ್ಟ್ ಆಗಿರುತ್ತೆ. ಹಾಗೂ ಕೆಳಗಡೆ ಬಂದ್ರೆ 1,36,000 ಓಪನ್ ಇಂಟ್ರೆಸ್ಟ್ 22,000 ಸೈಕಲಾಜಿಕಲ್ ಲೆವೆಲ್ ಹತ್ರ ಇದೆ. ಹಾಗೂ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,38,000, 21,500 ಹತ್ರ ಬಿಲ್ಟ್ ಆಗಿದೆ. ಸೊ ನಿಫ್ಟಿ ಏನಾದ್ರೂ 22,100 ಅಥವಾ 22,000 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಆಗ ನಿಫ್ಟಿನಲ್ಲಿ ಶಾರ್ಪ್ ಕರೆಕ್ಷನ್ ಕೆಳಗಡೆ 21,500 ವರೆಗೂ ತಗೊಂಡು ಹೋದ್ರೆ ಹೋಗ್ಬಹುದು. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 26 lakhs, ಕಾಲ್ ಸೈಡ್ ಅಲ್ಲಿ 36 lakhs. ಸೊ ಬ್ಯಾಂಕ್ ನಿಫ್ಟಿ ತುಂಬಾ ಬೇರಿಶ್ ಆಗಿದೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,02,000, 46,800 ಹತ್ರ. ಇದ್ರ ಮೇಲೆ 2,52,000 ಬಿಲ್ಟ್ ಆಗಿರೋದು 47,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿಗೆ ಮೇಜರ್ ರೆಸಿಸ್ಟೆನ್ಸ್ ಅಂತ ನಾವು ನೋಡಿದ್ರೆ 46,800 ಆಗಿರುತ್ತೆ. ಇದ್ರ ಮೇಲೆ ಸಸ್ಟೈನ್ ಆದ್ರೆ 47,000 ಸೈಕಲಾಜಿಕಲ್ ಲೆವೆಲ್ ಆಗಿರುತ್ತೆ. ಅದ್ರ ಮೇಲೆ ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆದ್ರೆ ಒಳ್ಳೆ ಶಾರ್ಟ್ ಕವರಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,28,000,
47,000 ಸ್ಟ್ರೈಕ್ ಪ್ರೈಸ್ ಹತ್ರ ಇನ್ನೂ ಇದೆ, ಪುಟ್ ರೈಟರ್ಸ್ ಇನ್ನೂ ಇದಾರೆ. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರು 46,500 ಕೆಳಗಡೆ ಹೋದ್ರೆ ಇಲ್ಲಿರೋ ಪುಟ್ ರೈಟರ್ಸ್ ರಿಸ್ಕ್ ಅಲ್ಲಿ ಬರ್ತಾರೆ. ಆಗ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಕರೆಕ್ಷನ್ ಗೆ ಮುಂದಿನ ಸಪೋರ್ಟ್ 1,36,000 ಓಪನ್ ಇಂಟ್ರೆಸ್ಟ್ ಇರೋ 46,000 ಹತ್ರ ಬರುತ್ತೆ. ಸೊ ಈ ಲೆವೆಲ್ ನ ಕೂಡ ಬ್ರೇಕ್ ಆದ್ರೆ ಬ್ಯಾಂಕ್ ನಿಫ್ಟಿಗೆ ನೆಕ್ಸ್ಟ್ ಹೈಯೆಸ್ಟ್ 1,70,000 45,000 ಹತ್ರನು ಬೀಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಗೆ ಕೆಳಗಡೆ 45,000 ವರೆಗೂ ಹೋಗೋ ಚಾನ್ಸಸ್ ಇದೆ ವೀಕ್ನೆಸ್ ಅಲ್ಲಿ. ಸೊ ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಬಗ್ಗೆ ಚೆಕ್ ಮಾಡೋದಾದ್ರೆ, ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್, ಸೊ ಇದನ್ನ ನಾವು ಫಿಯರ್ ಇಂಡೆಕ್ಸ್ ಅಂತ ಕೂಡ ಕರಿತೀವಿ. ಸೊ ಇದು ಈಗ 15.60 ಹತ್ರ ಇದೆ. ಸೊ ಇದು ಏನಾದ್ರು 16 ಮೇಲೆ 18, 19 ಹೋದ್ರೆ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್, ಪ್ಯಾನಿಕ್ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಡೌಜನ್ಸ್ ಫೀಚರ್ಸ್ ಕಳೆದ 2 ದಿನಗಳಿಂದ ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಇದೆ, 39,148 ಹತ್ರ ಈಗ. ಸೊ ಇಲ್ಲಿಂದ ಯಾವುದೇ ಕ್ಲಿಯರ್ ಕ್ಲೂ ಸಿಗ್ತಾ ಇಲ್ಲ. ಇನ್ನು US ಬಾಂಡ್ ಈಲ್ಡ್ 10 ಇಯರ್ಸ್ ಚೆಕ್ ಮಾಡಿದ್ರೆ ಇದು 4.2 ಹತ್ರ ಇದೆ. ಕಳೆದ ವಾರದಲ್ಲಿ 4.35 ಎಲ್ಲ ಹೋಗಿದ್ದು, ಅಲ್ಲಿಂದ ಕಡಿಮೆ ಆಗಿ ಈಗ 4.23 ಹತ್ರ ಇದೆ. ಸೊ ಇದು ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. US ನ ಡಾಲರ್ ಇಂಡೆಕ್ಸ್ ಕೂಡ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗಿ 103 ಹತ್ರ ಬಂದಿದೆ. ಸೊ ಇದು ಕೂಡ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು 83 ಕೆಳಗಡೆ ಇದೆ. ಇದು ಕೂಡ ಇಂಡಿಯನ್ ಮಾರ್ಕೆಟ್ ಗೆ ಪಾಸಿಟಿವ್ ಆಗಿದೆ. ಬ್ರೆಂಟ್ ಕ್ರೂಡ್ ಕೂಡ 82 ಮೇಲೆ ಹೋಗಿದ್ದು, ಅಲ್ಲಿಂದ ಕಡಿಮೆ ಆಗ್ತಾ 80 ಹತ್ರ ಬಂದಿದೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳದು. ಸೊ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಕಡೆಯಿಂದ ನ್ಯೂಟ್ರಲ್ ಟು ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ, ಆದ್ರೆ ಆಪ್ಷನ್ ಚೈನ್ ಕಡೆಯಿಂದ ನೆಗೆಟಿವ್ ಆಗಿ. ಸೊ ಹಾಗಾಗಿ ನಾವು ಮಂಗಳವಾರ ದಿನ ಅತಿ ಕಾಶಿಯಸ್ ಆಗಿ ಟ್ರೇಡ್ ಮಾಡಬೇಕಾಗುತ್ತೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಈಗ ನಾವು ನಿಫ್ಟಿಗೆ ಬಂದ್ರೆ, ನಿಫ್ಟಿ ಕ್ಲೋಸಿಂಗ್ 22,122 ಹತ್ರ ಬಂದಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಯಾವರೇಜ್ ಕ್ಲೋಸಿಂಗ್ ನೋಡಿದ್ರೆ, ಸೊ ನಿಫ್ಟಿನಲ್ಲಿ ನಾವು ಮಂಗಳವಾರ ದಿನ ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 22,175 ಮೇಲೆ ಸಸ್ಟೈನ್ ಆಯ್ತು ಅಂತಂದ್ರೆ ಆ ಗ್ರೀನ್ ಕ್ಯಾಂಡಲ್ ಹೈ ಇಂದ ನಾವು ಸಿಇ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಅಪ್ ಮೂವ್ಗೆ ರೆಸಿಸ್ಟೆನ್ಸ್ 22,300 ಹತ್ರ ಇರುತ್ತೆ. ಸೊ ಇದ್ರ ಹತ್ರ ಬರ್ತಿದ್ದಾಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಹಾಗೂ 22,300 ಮೇಲೆ ಬಂದು ಅಗೇನ್ ಟೈಮ್ ಸ್ಪೆಂಡ್ ಮಾಡಿ 22,333 ಮೇಲೆ ಹೋದ್ರೆ ಮಾತ್ರನೇ ಇಲ್ಲಿಂದ ಅಗೇನ್ ನಾವು ಸಿ ಪೊಸಿಷನ್ಸ್ ನ ತಗೊಳ್ಳೋಣ. ಇಲ್ಲಿಂದ ಬರೋ ಅಪ್ ಮೂವ್ 22,450 ಇಂದ 500 ಹಾಗೂ 600 ಲೆವೆಲ್ ನ ಎಕ್ಸ್ಪೈರಿ ವರೆಗೆ ಅಥವಾ 1 ಮಾರ್ಚ್ ವರೆಗೂ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ಏನಾದ್ರು ಫ್ಲಾಟ್ ಅಥವಾ ನೆಗೆಟಿವ್ ಅಲ್ಲಿ ಓಪನ್ ಆದ್ರೆ ನಿಫ್ಟಿಗೆ ಸಪೋರ್ಟ್ ಈಗ ಕಾಣಿಸ್ತಾ ಇರೋದು 22,050. ಸೊ ಇಲ್ಲಿ ನಿಫ್ಟಿಯ 10 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ನಿಫ್ಟಿ 22,050 ಅಥವಾ 22,030 ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಬರ್ತಿದ್ದಂಗೆ ಕೆಳಗಡೆ 21,980 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ಇಲ್ಲಿ ನಾವು ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ರಿಕವರಿಗೆ ಈ ಲೆವೆಲ್ ಅಲ್ಲಿ ಅದು 22,170 ಹತ್ರ ರೆಸಿಸ್ಟೆನ್ಸ್ ಇರುತ್ತೆ. ಇದನ್ನ ಕ್ರಾಸ್ ಆಗಿ ಹೋದ್ರೆ ಅಗೇನ್ 22,300 ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಯಾವುದೇ ಕಾರಣದಿಂದ 22,980 ಈ ಲೆವೆಲ್ ನ ಆಫ್ಟರ್ 12:30 PM, ಸೊ ಈ ಸೆಕೆಂಡ್ ಹಾಫ್ ಅಲ್ಲಿ ಏನಾದ್ರು 21,980 ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಲ್ಲಿಂದ ಬರೋ ಕರೆಕ್ಷನ್ ಅಲ್ಲಿ ನಿಫ್ಟಿ ಅನದರ್ 150 to 200 ಪಾಯಿಂಟ್ಸ್, ಅದು 21,800 ಅದಕ್ಕಿಂತ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಗಳನ್ನ ನಾವು ನೋಟ್ ಮಾಡ್ಕೊಂಡು ನಿಫ್ಟಿನಲ್ಲಿ ಮಂಗಳವಾರ ದಿನ 27 ಫೆಬ್ರವರಿ ಟ್ರೇಡ್ ಮಾಡೋಣ. ಸೊ ಈಗ ನಾವು ನಿಫ್ಟಿಯಿಂದ ಬ್ಯಾಂಕ್ ನಿಫ್ಟಿಗೆ ಬರ್ತಾ ಇದೀನಿ. ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ, ಹಾಗೂ ಬ್ಯಾಂಕ್ ನಿಫ್ಟಿ 10 ಡೇ ಮೂವಿಂಗ್ ಆವರೇಜ್ ಹತ್ರನೇ ಕ್ಲೋಸಿಂಗ್ ನ ಕಂಡಿದೆ. ಸೊ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಇನ್ನೂ ಹೆಚ್ಚಿನ ಕರೆಕ್ಷನ್ ಅಂತ ಏನಾದ್ರು ಬಂದ್ರೆ ಕೆಳಗಡೆ ಬ್ಯಾಂಕ್ ನಿಫ್ಟಿಯ 50 ಡೇ ಮೂವಿಂಗ್ ಆವರೇಜ್ ಅದು 46,233 ಹತ್ರ ಇದೆ. ಸೊ ಇಲ್ಲಿವರೆಗೆ ಬ್ಯಾಂಕ್ ನಿಫ್ಟಿಗೆ ವೆರಿ ಕಂಜೆಸ್ಟೆಡ್ ಲೆವೆಲ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ನಾವು ಯಾವುದೇ ಟ್ರೇಡ್ ಮಾಡೋದು ಬೇಡ, ಇದು ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಅದು 46,033 ಕೆಳಗಡೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗೋಕೆ ಶುರು ಆದ್ರೆ ಇಲ್ಲಿಂದ ನಾವು ಪುಟ್ ಪೊಸಿಷನ್ಸ್ ಬಗ್ಗೆ ಯೋಚನೆ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಮೂವ್ ಕೆಳಗಡೆ 45,500 ವರೆಗೂ, ಹಾಗೂ ಈ ಲೆವೆಲ್ಗಳನ್ನ ಬ್ರೇಕ್ ಆದ್ರೆ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರುತ್ತೆ. ಸೊ ಆ ರೀತಿ ಏನಾದ್ರೂ ಹೆಚ್ಚಿನ ಕರೆಕ್ಷನ್ ಸಂಭವ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇನೆ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ 46,800 ಈ ಲೆವೆಲ್ ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಅಲ್ಲಿಯ 15 ನಿಮಿಷದ ಕ್ಯಾಂಡಲ್ ಹೈ ಇಂದ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಆ ಕ್ಯಾಂಡಲ್ ಲೋ ನಲ್ಲಿ
ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ 47,200 ಇಂದ 250 ಹತ್ರ ಬರುತ್ತೆ. ಸೊ ನನ್ನ ಪ್ರಕಾರ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ನ ಬಹಳ ಸುಲಭವಾಗಿ ಕ್ರಾಸ್ ಆಗುತ್ತೆ. ಹಾಗೂ ಇಲ್ಲಿಂದ ಬರೋ ಅಪ್ ಮೂವ್ 48,000 ವರೆಗೂ 1 or 2 ಡೇಸ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ 48,000 ಬಂದ್ಮೇಲೆ 48,200 ನಮ್ದು ಫೈನಲ್ ಟಾರ್ಗೆಟ್ ಇದೆ. ಅಲ್ಲಿವರೆಗೆ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಈ ಎಲ್ಲ ಪಾಯಿಂಟ್ಸ್ ನಾವು ನೋಟ್ ಮಾಡ್ಕೊಂಡು ಮಂಗಳವಾರ ದಿನ 27 ಫೆಬ್ರವರಿ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.